ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸುಲಭವಾಗಿರುವಂಥ ಉದ್ದಿನ ಬೇಳೆ ಏನು ಉಪಯೋಗಿಸ್ದೆ ಹಾಗೆ ಕಾಯಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಂತೂ ಸುತ್ತ ಗರ್ಗರಿಯಾಗಿರುತ್ತೆ, ಮಧ್ಯ ಸಾಫ್ಟ್ ಆಗಿರುತ್ತೆ, ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆ ಒಳಗಡೆ 1 ಕಪ್ಪು ದಪ್ಪಕ್ಕಿ ಅಥವಾ ದೋಸೆ ಅಕ್ಕಿ, ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿ, ಇವೆರಡನ್ನು 2 ರಿಂದ 3 ಬಾರಿ ಚೆನ್ನಾಗಿ ನೀರಲ್ಲಿ ತೊಳಿತೀನಿ. ಅಕ್ಕಿ ಅವಲಕ್ಕಿ ಚೆನ್ನಾಗಿ ತೊಳೆದ ನಂತರ ಅದು ಮುಳುಗೋಷ್ಟು ನೀರು ಹಾಕಿ ಮೇಲ್ಗಡೆ 2 ಇಂಚು ನೀರು ನಿಂತ್ಕೋಬೇಕು. 1 ಇಂಚು ಅಥವಾ 2 ಇಂಚು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ 5 ಗಂಟೆ ಇದು ನೆನೆಯೋದಕ್ಕೆ ಇಡ್ತೀನಿ. 5 ಗಂಟೆ ಚೆನ್ನಾಗಿ ನೆನೆಸಿಟ್ಟಿದ್ದೆ. ಇವಾಗ ಪೂರ್ತಿ ನೀರು ಮೆತ್ತಾಗಿದೆ. ಇದನ್ನ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಬಿಡ್ತೀನಿ. ನೆನೆಸಿಟ್ಟಿರೋಂಥ ಅಕ್ಕಿ ಅವಲಕ್ಕಿ ಎರಡನ್ನೂ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ನೀರು ತೆಗ್ದು ಇವಾಗ 1/4 ಕಪ್ಪಷ್ಟು 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೋದ್ರಿಂದ ಫರ್ಮೆಂಟೇಷನ್ ಆಗೋದಕ್ಕೆ ಸುಲಭ ಆಗುತ್ತೆ. ಇದನ್ನು ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಮಾಮೂಲಿ ದೋಸೆ ಹಿಟ್ಟು ಹಾಗೆ ಇದು ತುಂಬ ಉಕ್ಕು ಬರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಉಕ್ಕು ಬರುತ್ತೆ ಅಷ್ಟೇ. 1 ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ರಾತ್ರಿ ಪೂರ್ತಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡೋಣ. ಇವಾಗೇನು ಬೇಸಿಗೆ ಕಾಲ ಆಗೋದ್ರಿಂದ ಯಾವ ಟೆನ್ಷನ್ನು ಇಲ್ಲ, ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟಿದ್ದೆ. ನೋಡಿ, ಆ ಸೌಂಡಲ್ಲೇ ಗೊತ್ತಾಗ್ತಾ ಇದೆ ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಅಂದ್ಬಿಟ್ಟು. ಇಷ್ಟೇ ಆಗೋದು, ಇದೇನು ತುಂಬ ಉಕ್ಕು ಬರೋದಿಲ್ಲ. ನೋಡಿ, ಹಿಂಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೆ ಅದ್ರ ಘಮದಲ್ಲೇ ಗೊತ್ತಾಗುತ್ತೆ, ಆ ಒಂದು ತೆಂಗಿನಕಾಯಿ ವಾಸನೆ ಬರ್ತಾ ಇದೆ. ಇವಾಗ ದೋಸೆ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ದೋಸೆ ಹೆಂಚು ಇಟ್ಕೊಂಡಿದ್ದೀನಿ. ಕಬ್ಬಿಣದ ಹೆಂಚಲ್ಲಿ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಈ ಹೆಂಚು ಮೇಲೆ 1/2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಹೀಗೆ ಕ್ಲೀನಾಗಿ ಒರೆಸ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಹೆಂಚು ಚೆನ್ನಾಗಿ ಕಾದಿದೆ. ಇವಾಗ ದೋಸೆ ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ದೋಸೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇರಲಿ. ದೋಸೆ ದೊಡ್ಡ ಸೌಟಲ್ಲಿ 1 ಸೌಟ್ ಹಿಟ್ಟು ಎತ್ಕೊಂಡು ದೋಸೆ ಹಿಟ್ಟನ್ನ ಹೆಂಚು ಮೇಲೆ ಹಾಕಿ ಇದನ್ನು ಹಿಟ್ಟಕ್ಕೆ ಹೋಗಬಾರ್ದು. ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಅದೇ ಸ್ಪ್ರೆಡ್ ಆಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಹೈ ಫ್ಲೇಮ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಅಂದರೆ ಹವೆಯಲ್ಲಿ ಬೇಯೋದ್ರಿಂದ ಒಂದು ಚೂರು ಹಿಟ್ಟಾಗಲಿ ಏನೂ ಇರೋದಿಲ್ಲ. ಇವಾಗ ಒಂದು 30 ಸೆಕೆಂಡ್ ಬಿಟ್ಟು ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನೇನು ತಿರ್ವಾಕೊಂಡು ಬೇಯಿಸ್ಕೊಳ್ಳೋದು ಬೇಕಿಲ್ಲ. ಇದಕ್ಕೆ ಎಣ್ಣೆದ ಹಾಕೋದೇನು ಅವಶ್ಯಕತೆ ಇಲ್ಲ. ಬೇಕಿದ್ರೆ ನೀವು ತುಪ್ಪ ಹಾಕೋಬೋದು. ಇವಾಗ ಇದನ್ನು ಹಾಗೆ ಸರ್ವ್ ಮಾಡ್ಕೊಳ್ಳೋಣ. ತೆಂಗಿನಕಾಯಲ್ಲೇ ಸಾಕಷ್ಟು ಜಿಡ್ಡಂಶ ಇರೋದ್ರಿಂದ ದೋಸೆಗೆ ಜಿಡ್ಡು ಹಾಕೋ ಅವಶ್ಯಕತೆ ಇಲ್ಲ. ದೋಸೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದೆ. ಮೇಲ್ಗಡೆ ಎಲ್ಲ ಮುಟ್ಟು ನೋಡಿದ್ರೇ ಗೊತ್ತಾಗ್ತಾ ಇದೆ ಸಾಫ್ಟ್ ಆಗಿದೆ, ಸುತ್ತ ಕ್ರಿಸ್ಪಿ ಆಗಿದೆ. ಇದೇ ಕಲರ್ ಏನು ಬರಲ್ಲ ಇದಕ್ಕೆ. ಯಾಕೆ ಅಂದರೆ ಯಾವುದೇ ಒಂದು ಉದ್ದಿನ ಬೇಳೆ ಏನು ಹಾಕದೇ ಇರೋದ್ರಿಂದ ಮಾಮೂಲಿ ಲೈಟ್ ಕಲರೇ ಇರುತ್ತೆ. ಇದೇ ಥರ ಎಲ್ಲ ದೋಸೆಗಳನ್ನು ಹಾಕೊಳ್ಳೋಣ. ದೋಸೆ ಹಾಕೋಕ್ಕಿಂತ ಮುಂಚೆ 1/2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಹೆಂಚನ್ನ ಕ್ಲೀನ್ ಮಾಡ್ಕೋಬೇಕು. ಆವಾಗ ದೋಸೆ ನಿಮಗೆ ಚೆನ್ನಾಗಿ ಎದ್ದೇಳುತ್ತೆ. ಅದೇ ಥರ ಮತ್ತೊಂದು ದೋಸೆ ಕೂಡ ಹಾಕೊಂಡಿದೆ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಬೇಕಾದರೆ ಈ ದೋಸೆನ ನೀವು ತಿರ್ವಾಕೊಂಡು ಕೂಡ ಬೇಯಿಸ್ಕೋಬೋದು, ಆದರೆ ಹಾಗೆ ಬೇಯಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಿಡ್ ಓಪನ್ ಮಾಡಿದ ತಕ್ಷಣ ಎತ್ತಕ್ಕೆ ಹೋಗಬೇಡಿ, ದೋಸೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಒಂದು 30 ಸೆಕೆಂಡ್ ಬಿಟ್ಟು ನಂತರ ಎತ್ತಿ, ಬೇಕಿದ್ರೆ ರಿವರ್ಸ್ ಡೈರೆಕ್ಷನಲ್ಲಿ ಬೇಯಿಸ್ಕೋಬೋದು ಅಂತ ಹೇಳಿದ್ದೀನಲ್ಲ. ಬಿಸಿ ಬಿಸಿ ಕಾಯಿ ದೋಸೆ ರೆಡಿ ಇದೆ ನೋಡಿ. ಇದು ಯಾವುದೇ ಒಂದು ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ತರಕಾರಿ ಸಾಗು ಜೊತೆ ಅಂತೂ ಸಕ್ಕದಾಗಿರೋ ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು. ನಿಮ್ಮನೆಯಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.